ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೋನಿಕಾ. ಇವತ್ತಾದರೆ ನನ್ನ ಮಕ್ಕಳು ಇಬ್ಬರು ಸ್ಕೂಲ್ಗೆ ಹೋದ್ಮೇಲೆ ನನ್ನ ಕಿಚನ್ ಯಾವ ರೀತಿ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಕಿಚನ್ ನೋಡಿಬಿಟ್ರೆ ನೀವಾದರೆ ಭಯ ಬಿದ್ದೋಗ್ತೀರಾ. ಕಿಚನ್ ಕೆಲಸ ಬೇಗ ಆಗಬೇಕಂದ್ರೆ ಸ್ವಲ್ಪ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಮ್ಮ ಕಿಚನ್ ಈ ರೀತಿ ಇರುತ್ತೆ ನೋಡಿ. ಯಾವ ರೀತಿ ಕೊಳಕಾಗಿದೆ ಅಂತ. ನಾನಾದರೆ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಫಸ್ಟೇ ನಾನು ಬ್ರೇಕ್ಫಾಸ್ಟು ಮತ್ತು ಸಾಂಬಾರು ಮಾಡಿಟ್ಬಿಡ್ತೀನಿ. ಮಧ್ಯಾಹ್ನಕ್ಕೆ ಏನು ಸಾಂಬಾರು ಮಾಡಬೇಕು ಎಲ್ಲ ನಾನು ನೆನ್ನೆನೇ ಪ್ಲ್ಯಾನ್ ಮಾಡಿಬಿಟ್ಟಿರ್ತೀನಿ. ಆ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ನಮಗೆ ಸ್ವಲ್ಪ ಟೈಮ್ ಅನ್ನೋದು ಬೇಗ ಸೇವ್ ಆಗುತ್ತೆ. ಬೆಳಗ್ಗೆನೇ ಪ್ಲ್ಯಾನ್ ಮಾಡಿ ಎಲ್ಲ ಕಟ್ ಮಾಡಿ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಇಬ್ಬರು ಮಕ್ಕಳು ಇರೋದ್ರಿಂದ ಬೇಗ ಆಗಲ್ಲ. ಫಸ್ಟ್ ಆದರೆ ನಾನು ಬೆಳಗ್ಗೆ ಟಿಫನ್ ಮಾಡಿ ಸಾಂಬಾರೆಲ್ಲ ಮಾಡಿಟ್ಬಿಡ್ತೀನಿ. ಮಧ್ಯಾಹ್ನ ರೈಸು ಮತ್ತು ಮುದ್ದೆ ಮಾತ್ರ ಮಾಡ್ಕೊತೀನಿ. ಆದಮೇಲೆ ಅದೆಲ್ಲ ಆದಮೇಲೆ ಸಾಮಾನು ಯಾವ್ಯಾವ ವಾಶ್ ಮಾಡಬೇಕೆಲ್ಲ ಎತ್ತಿ ಸಿಂಕಲ್ಲಿ ಹಾಕ್ಕೊಂಡು ಒಂದೊಂದೇ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ವಾಶ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಕಿಚನಲ್ಲಿ ಸ್ಪೇಸ್ ಅನ್ನೋದು ಸಿಗುತ್ತೆ, ನಮಗೆ ಸ್ವಲ್ಪ ಕ್ಲೀನ್ ಅನ್ನೋದು ಇರುತ್ತೆ. ಆಮೇಲೆ ಮತ್ತೆ ಒಂದೊಂದೇ ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇಡಬೇಕಂತ ನಾವು ಇಟ್ಬಿಡ್ತೀವಿ. ಒಂದೊಂದು ಟೈಮ್ ನಮಗೆ ಪ್ರೀ ಪ್ಲ್ಯಾನ್ ಅನ್ನೋದು ಇರೋದಿಲ್ಲ. ಆವಾಗ ಈ ಥರ ಕೊಳಕಾಗ್ಬಿಡುತ್ತೆ. ಯಾವ್ದು ಎತ್ಕೊಂಡ್ರೆ ಅಲ್ಲಲ್ಲೇ ಇಕ್ಬೇಕಾಗುತ್ತೆ. ಅದೆಲ್ಲ ಆದಮೇಲೆ ಗ್ಯಾಸ್ ಎಲ್ಲ ವಾಶ್ ಮಾಡಿಕೊಂಡು ಟೈಲ್ಸ್ ಎಲ್ಲ ವಾಶ್ ಮಾಡಿಬಿಡ್ತೀನಿ. ಡೈಲಿ ಅಷ್ಟೇ ನಾನು ಗ್ಯಾಸು ಮತ್ತು ಟೈಲ್ಸು ತೊಳಿತಾ ಇರ್ತೀನಿ. ಈ ಥರ ವಾಶ್ ಮಾಡೋದ್ರಿಂದ ನಮಗೆ ಜಿರಳೆಗಳ ಕಾಟ, ನೊಣಗಳ ಕಾಟ ಅನ್ನೋದು ನಮ್ಮ ಕಿಚನಲ್ಲಿ ಒಂದು ಕಾಣಿಸಲ್ಲ. ಈ ಥರ ಒಂದೊಂದೇ ಕ್ಲೀನ್ ಮಾಡ್ಕೊತಾ ಇದ್ರೆ ಕ್ಲೀನಾಗಿರುತ್ತೆ. ನಮಗೂ ಮತ್ತು ಒಂದು ಅಡುಗೆ ಮಾಡೋದಕ್ಕೆ ಒಂದು ಮೋಟಿವೇಟ್ ಆಗಿರುತ್ತೆ, ಒಂದು ನೋಡೋದಕ್ಕೂ ಒಂದು ಹಂತ ಇರುತ್ತೆ. ಇದರಲ್ಲಿ ಗ್ಯಾಸ್ ಪಕ್ಕದಲ್ಲಿ ಟೈಲ್ಸು ಅದೆಲ್ಲ ವೀಕ್ಲಿ ಒಂದ್ಸರಿ ವಾಶ್ ಮಾಡ್ಕೊತಾ ಇರ್ತೀನಿ. ಈ ಥರ ಆದರೆ ಇದನ್ನೆಲ್ಲ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಬಟ್ಟೆ ಎತ್ಕೊಂಡು ಕ್ಲೀನಾಗಿ ಒರೆಸ್ಕೊಂಡು ಬಿಡ್ತೀನಿ. ಆಗ ಕಿಚನ್ ಅದು ತುಂಬ ನೋಡೋದಕ್ಕೆ ತುಂಬ ನೀಟಾಗಿರುತ್ತೆ. ನನಗೆ ಈ ಥರ ಎಲ್ಲ ಕೆಲಸ ಮಾಡಿ ಆಮೇಲೆ ಬೇಗ ಈ ಥರ ಎಲ್ಲ ಮಾಡಿಬಿಟ್ಟು ಬೆಳಗ್ಗೆ ಟಿಫನು ಮತ್ತು ಸಾಂಬಾರು ಮಾಡಿಬಿಟ್ರೆ ನನಗೊಂದು ದೊಡ್ಡ ಕೆಲಸ ಆದಂಗೆ ಕಿಚನಲ್ಲಿ. ಇದೆಲ್ಲ ಆದಮೇಲೆ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡು ಬಂದುಬಿಡ್ತೀನಿ. ಒಂದು ಬಕೆಟಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದು ಸ್ವಲ್ಪ ಡಿಪ್ ಮಾಡಿಕೊಂಡು ಕ್ಲೀನಾಗಿ ಒರೆಸ್ಕೊಂಡು ಬಂದುಬಿಡ್ತೀನಿ. ಆಗ ತುಂಬ ಘಮ ಅಂತಿರುತ್ತೆ. ನನಗೆ ಬೆಳಗ್ಗೆ ಹೊತ್ತು ಈ ಥರ ಎಲ್ಲ ಕಿಚನ್ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಂಡು ಟಿಫನ್ ಮಾಡಿ ತಿನ್ನಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ. ನಮಗೂ ಒಂಥರ ಇಂಟ್ರೆಸ್ಟ್ ಇರುತ್ತೆ. ಆ ವಸ್ತುಗಳೆಲ್ಲ ಅಲ್ಲಲ್ಲಿ ಇಟ್ಟು ಎಲ್ಲ ಒಂದು ಕಡೆಯಿಂದ ಕೆಲಸ ಮಾಡಿ ಒಂದೊಂದೇ ಮುಗಿಸ್ಬಿಟ್ಟು ನೆಮ್ಮದಿಯಾಗಿ ಕೂತ್ಕೊಂಡು ತಿಂದ್ರೇ, ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸ್ಬಿಟ್ಟು ನೆಮ್ಮದಿಯಾಗಿ ತಿಂದ್ರೇ ನಮಗೊಂದು ಇಷ್ಟ ಆಗೋದು. ಇದೆಲ್ಲ ಆದಮೇಲೆ ಈ ಥರ ಹೂವು ಎಲ್ಲ ಹೊಂದಿಕ್ಕಿ ಒಂದು ಸಾಂಬ್ರಾಣಿ ಇಕ್ಬಿಟ್ರೆ ತುಂಬ ಘಮ ಅಂತಿರುತ್ತೆ ನನ್ನ ಕಿಚನ್. ನಾನು ಡೈಲಿ ಯಾವತ್ತೂ ಅಷ್ಟೇ ಇದೇ ಟಿಪ್ಸ್ನ ನಾನು ಫಾಲೋ ಮಾಡೋದು. ಬೆಳಗ್ಗೆ ಟಿಫನ್ ಮಾಡಿ ಸಾಂಬಾರು ಮಾಡಿಬಿಟ್ಟು ಎಲ್ಲ ಒಂದು ಕಡೆಯಿಂದ ಮನೆಗಳೆಲ್ಲ ಹೊರಿಸಿ ಎಲ್ಲ ಕೆಲಸ ಮುಗಿಸಿ ಅದು 12 ಆದ್ರೂ ಸರಿ 1 ಆದ್ರೂ ಸರಿ ಎಲ್ಲ ಮುಗಿಸ್ಬಿಟ್ಟು ಒಂದೊಂದೇ ಸ್ಟಾರ್ಟ್ ಮಾಡಿಕೊಂಡು ಮುಗಿಸ್ಬಿಟ್ಟು ಆಮೇಲೆ ಟಿಫನ್ ಮಾಡ್ತೀನಿ. ನನಗೆ ಈ ಥರ ಇಷ್ಟ ಆಗುತ್ತೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ನನಗೆ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳು ನಿಮಗೆ ನಾನು ಶೇರ್ ಮಾಡ್ತೀನಿ. ಕಿಚನಲ್ಲಿ ಯಾವ್ಯಾವ ಟಿಪ್ಸ್ ಫಾಲೋ ಮಾಡಬೇಕಂತ ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ನನ್ನ ಕಿಚನ್ ಯಾವ ರೀತಿ ಇದೆ ಅಂತ ನನಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿವನ್.